ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೂರು 1, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಈ ಒಂದು ಶಾಲೆಯ ವಿದ್ಯಾರ್ಥಿಗಳಿಂದ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 5ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಾಯ 5 ಹಣ ಈ ಒಂದು ಘಟಕದಲ್ಲಿ ಬರುವಂತಹ ಕಲಿಕಾಂಶ ದರಪಟ್ಟಿ ಮತ್ತು ರಸೀದಿಗಳು. ಈ ಒಂದು ಕಲಿಕಾಂಶದ ಬಗ್ಗೆ ಒಂದು ಸಣ್ಣ ಚಟುವಟಿಕೆಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನನ್ನ ಹೆಸರು ಶ್ರಾವಣಿ ಕೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೂರು ಫಸ್ಟ್. ನಾನು ನಿಮ್ಮ ಮುಂದೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಾಯ 5 ಹಣ ಪಾಠದಲ್ಲಿ ಬರುವ ದರಪಟ್ಟಿ ಮತ್ತು ರಸೀದಿಗಳ ಬಗ್ಗೆ ತಿಳಿಯೋಣ. ದರಪಟ್ಟಿ ಎಂದರೆ ಅಂಗಡಿಯಲ್ಲಿ ತೂಗು ಹಾಕಿರುವ ಪ್ರತಿ ವಸ್ತುವಿನ ಬೆಲೆಯನ್ನು ಸೂಚಿಸುವ ಫಲಕಕ್ಕೆ ಅಥವಾ ಬೋರ್ಡ್ಗೆ ದರಪಟ್ಟಿ ಎನ್ನುವರು. ರಸೀದಿ ಅಥವಾ ಬಿಲ್ ಎಂದರೆ ಅಂಗಡಿಯವನು ಗ್ರಾಹಕರಿಗೆ ನೀಡುವ ಎಲ್ಲ ವಸ್ತುಗಳ ಬೆಲೆಯನ್ನು ವಿವರಗಳನ್ನೊಳಗೊಂಡ ಚೀಟಿಯನ್ನು ರಸೀದಿ ಅಥವಾ ಬಿಲ್ ಎನ್ನುವರು. ದರಪಟ್ಟಿ ಹಾಗೂ ರಸೀದಿ ಬಿಲ್. ನವೀನ್ ಟೆಕ್ಸ್ಟೈಲ್ಸ್ ನ ದರಪಟ್ಟಿಯ ಬಗ್ಗೆ ತಿಳಿಯೋಣ. ನಂಬರ್ 4, 1ನೇ ಮುಖ್ಯ ರಸ್ತೆ, ನಾಗಸಂದ್ರ, ಬೆಂಗಳೂರು. ಗ್ರಾಹಕರ ಸಂಖ್ಯೆ 345. ಎಕ್ಸ್ಚೇಂಜ್ ಆಗುತ್ತಲ್ಲ, ನೀನು ಈ ಕಡೆ ಬೋರ್ಡ್ ಇಟ್ಕೊ. ಗ್ರಾಹಕರ ಹೆಸರು ಅಕ್ಷರ. ದಿನಾಂಕ, ನಗದು ರಸೀದಿ. ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ. ಕ್ರಮ ಸಂಖ್ಯೆ 1, 2, 3. ವಿವರ: ಸೀರೆ, ಶರ್ಟ್, ಪ್ಯಾಂಟ್. ಪರಿಮಾಣ 1, 2, 2. ಬೆಲೆ: ಕ್ರಮ ಸಂಖ್ಯೆ 1 ಸೀರೆ. ಒಂದು ಸೀರೆಗೆ 470 ರೂಪಾಯಿ. ಒಂದು ಶರ್ಟ್ಗೆ 150 ರೂಪಾಯಿ ಆದರೆ 2 ಶರ್ಟ್ಗೆ 300 ರೂಪಾಯಿ. ಒಂದು ಪ್ಯಾಂಟ್ಗೆ 189 ರೂಪಾಯಿ ಆದರೆ 2 ಶರ್ಟ್ಗೆ 378 ರೂಪಾಯಿ. ಒಟ್ಟು ಹಣ 1148 ರೂಪಾಯಿ. GST ಬಿಲ್ 63 ರೂಪಾಯಿ. ಒಟ್ಟು ಮೊತ್ತ 1211 ರೂಪಾಯಿ. ಪದಗಳಲ್ಲಿ ರೂಪಾಯಿ 1211 ಮಾತ್ರ. ಷರತ್ತುಗಳು, ನಿಬಂಧನೆಗಳು: ಹಣವನ್ನು ಹಿಂದಿರುಗಿಸುವುದಿಲ್ಲ. ಒಮ್ಮೆ ಮಾರಾಟ ಮಾಡಿದ ಸರಕುಗಳನ್ನು ಹಿಂದಕ್ಕೆ ಪಡೆಯುವುದಿಲ್ಲ. ಇಲ್ಲಿಯವರೆಗೆ ನಾವು ಅಧ್ಯಾಯ 5 ಗಣಿತದಲ್ಲಿ ಬರುವಂತಹ ಹಣ ಈ ಒಂದು ಕಲಿಕಾಂಶದಲ್ಲಿ ಬರುವಂತಹ ಪಾಠದಲ್ಲಿ ಬರುವಂತಹ ಕಲಿಕಾಂಶ ದರಪಟ್ಟಿ ಮತ್ತು ರಸೀದಿಗಳ ಬಗ್ಗೆ 5ನೇ ತರಗತಿ ವಿದ್ಯಾರ್ಥಿಗಳೆಲ್ಲ ಒಂದು ಸಣ್ಣ ಚಟುವಟಿಕೆಯನ್ನ ನಡೆಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.